ಈಗ ನಮ್ಮ ದೇಶದಲ್ಲಿ ನಮ್ಮ ಪರಂಪರೆ, ಸಂಸ್ಕೃತಿ, ಸಂಸ್ಕಾರದ ಮೂಲಕ ಎಲ್ಲರೂ ಸಹ, ಅದು ಹಿಂದೂಗಳಾಗಲಿ, ಮುಸಲ್ಮಾನರಾಗಲಿ, ಕ್ರೈಸ್ತರಾಗಲಿ ತಾಳಿ ಕಟ್ಕೊಳ್ತಾರೆ. ಮದುವೆ ಆಗಬೇಕಾದ್ರೆ ಕಾಲುಂಗರ ಹಾಕ್ಕೊಳ್ತಾರೆ. ಮೋದಿಯವರೇ ಪಾಪ ಈ ಕೌಟುಂಬಿಕ ಸಂಬಂಧಗಳು ಅರ್ಥ ಆಗೋದಿಲ್ಲ. ಯಾಕೆ ಅಂತ ನಿಮಗೆ ಗೊತ್ತು. ನಾನು ಕೇಳ್ತೇನೆ, ಬಂಗಾರ ತಾಳಿ ಇಲ್ಲದೆ ಏನು ಹಸಿರು ಎಂಥದ್ದು ಅರಿಶಿಣದ ಕೊಂಬು ಕಟ್ಕೋಬೇಕೇನ್ರಿ? ಹೇಳ್ರಿ ಮಿಸ್ಟರ್ ಮೋದಿ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ನಿಮ್ಮ ವೈಫಲ್ಯಗಳನ್ನು, ಅವರ ವೈಫಲ್ಯಗಳನ್ನು ಮುಚ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆಗ ಕೋವಿಡ್ ಇದ್ದಂಥ ಸಂದರ್ಭದಲ್ಲಿ ಜಾಗಟೆ ಬಾರಿಸಿ, ದೀಪ ಹಚ್ಚಿಸಿ, ಅರೆ ಸಂವಿಧಾನದ ಆರ್ಟಿಕಲ್ 51A ಸೈಂಟಿಫಿಕ್ ಟೆಂಪರಮೆಂಟನ್ನು ಇದು ಮಾಡಬೇಕು ಅಂತ ಹೇಳ್ತಾರೆ. ಅದು ಇಲ್ಲ ನಿಮ್ಮಲ್ಲಿ. ಸೊ ಈಗೇನಾಗಿದೆ, ಭಾರತೀಯ ಜನತಾ ಪಾರ್ಟಿಯವರು ಎಲ್ಲ ರೀತಿಯಲ್ಲಿ ಇವತ್ತು ವಿಫಲರಾಗಿದ್ದಾರೆ. ಆರ್ಥಿಕ ಹಿನ್ನಡೆ ಇವತ್ತು ಕಾಣ್ತಾ ಇದೆ. ಸಾಮಾಜಿಕ ಸಾಮರಸ್ಯ ದೇಶದಲ್ಲಿಲ್ಲ. ದೇಶದ ಗಡಿಗಳನ್ನು ರಕ್ಷಣೆ ಮಾಡೋದರಲ್ಲಿ ವಿಫಲರಾಗಿದ್ದಾರೆ. ನೋಡಿ, ಅವರ ಹೇಳಿಕೆ ಇದೆಯಲ್ಲ, ಅವರ ಹತಾಶೆಯ ಹೇಳಿಕೆ. ಮೋದಿಯವರು ಎಲ್ಲ ರೀತಿಯಲ್ಲಿ ವಿಫಲರಾಗಿದ್ದಾರೆ. ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಿಕ್ಕೆ ಈ ರೀತಿಯ ದಾರಿಯನ್ನು ಹಿಡಿದಿದ್ದಾರೆ. ಅವರ ಅಧಿಕಾರಕ್ಕೆ ಬರಬೇಕಾದ್ರೆ ಏನು ಹೇಳಿದ್ರು? ಯಾವಾಗ ಒಂದು ಕ್ರೂಡ್ ಆಯಿಲ್ನ ಬೆಲೆ, ಒಂದು ಬ್ಯಾರೆಲ್ನ ಬೆಲೆ $120, ಒಂದು ಹಂತದಲ್ಲಿ $139 ಆಗಿತ್ತು. ಆ ಸಮಯದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಡೀಸೆಲನ್ನು ₹57 ಪರ್ ಲೀಟರ್ ಕೊಡ್ತಾಯಿದ್ರು, ₹63 ಪೆಟ್ರೋಲ್ ಕೊಡ್ತಾಯಿದ್ರು, ₹390 ಗ್ಯಾಸ್ ಕೊಡ್ತಾಯಿದ್ರು. ಈಗ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕ್ರೂಡ್ ಆಯಿಲ್ನ ಬೆಲೆ ಎಷ್ಟಪ್ಪ ಇವತ್ತು? $107. ಅವತ್ತೆಷ್ಟಿತ್ತು? $120. ಒಂದು ಹಂತದಲ್ಲಿ $139. ನೀವು ಅವತ್ತು ಹೇಳಿದರೆ 2014 ಮಿಸ್ಟರ್ ಮೋದಿ ಬೆಲೆಗಳನ್ನು ಇಳಿಸ್ತೀವಿ, ಇದೇನೇನ್ರಿ ಅಚ್ಚಾದಿನ?